ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ನೀವು ಬರೀ ಕುತೂಹಲದಿಂದ ಪ್ರತಿ ದಿವಸ ಈ ಕಾರ್ಯಕ್ರಮ ನೋಡ್ತಿದ್ದೀರಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಈ ವಾಕ್ಯಗಳನ್ನು ಧ್ಯಾನ ಮಾಡುವ ಈ ಸಂದೇಶವನ್ನು ನನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೆಯನ್ನು ನೀನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದಿಕೊಂಡು ಈ ವಾಕ್ಯದ ಮುಖಾಂತರ ನೀನು ಮಾತನಾಡು. ಪವಿತ್ರಾತ್ಮನೆ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ತರಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. ಸಾಮ್ ಚಾಪ್ಟರ್ 2 ವರ್ಸ್ 11 and 12 ವರ್ಸ್. ಈ ವಾಕ್ಯದಲ್ಲಿ ನಾವು 4 ಸಂಗತಿ ನೋಡ್ತೇವೆ. ಯಾವ ರೀತಿಯಲ್ಲಿ ದೇವರನ್ನು ಭಯಭಕ್ತಿ ಸೇವಿಸುವುದು, ಆತನಿಗೆ ಮುದ್ದುಡಿದನು, ಮುದ್ದಿಡದಿದ್ದರೆ ಕೋಪ ಹೇಗೆ ಬರ್ತದೆ, ಆತ ಮರೆಯುವುದನ್ನು ಎಂಬುದು ಈ 4 ಸಂಗತಿಗಳನ್ನು ನಾವು ಮೊದಲನೇ ಸಂಗತಿ ನೋಡ್ತೇವೆ. ದೇವರನ್ನು ಭಯಭಕ್ತಿಯನ್ನು ಸೇವಿಸುವವರು ಆಗಬೇಕು. ನಾವು ನೋಡ್ತೇವೆ ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ 25 ಮತ್ತು 26ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 23 ವರ್ಸ್ 25 and 26 ವರ್ಸ್. ನಿಮ್ಮ ದೇವರಾದ ಯೆಹೋವನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನ ಪಾನಗಳನ್ನು ಆಶೀರ್ವದಿಸುವನು. ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವೆನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ. ನಿಮಗೆ ಸಂಪೂರ್ಣ ಆಯುಷನ್ನು ಕೊಡುವೆನು. ನೋಡ್ತೇವೆ ದೇವರನ್ನು ಭಯಭಕ್ತಿಯಿಂದ ಸೇವಿಸದೆ ದೇವರು ಆತ್ಮಸ್ವರೂಪನಾಗಿದ್ದಾರೆ. ದೇವರ ಪ್ರಥಮ ಆಜ್ಞೆ, ನನ್ನನ್ನು ಹೊರತು ಬೇರೆ ದೇವರುಗಳು ನಿಮಗೆ ಇರಬಾರದು. ಯಾವ ಮೂರ್ತಿಯನ್ನಾಗಲಿ, ಆಕಾಶಕ್ಕೆಲ್ಲಾಗಲಿ, ಭೂಮಿ ಮೇಲಾಗಲಿ ಯಾವ ಮೂರ್ತಿಯನ್ನು ಮಾಡಬಾರದು, ಯಾವ ಮೂರ್ತಿಗೆ ಅಡ್ಡ ಬೀಳಬಾರದು ಎಂಬುದಾಗಿ ದೇವರ ಪ್ರಥಮ ಆಜ್ಞೆ ಇದೆ. ಆಜ್ಞೆಗೆ ವಿಧಕೊಂಡು ಯಾರು ದೇವರು ಆತ್ಮಸ್ವರೂಪನು, ಆತನು ಆತ್ಮ ರೀತಿಯಲ್ಲಿ ವಾಕ್ಯ ವಿದ್ಯೆ ಆರಾಧನೆ ಮಾಡಿದ ಅಂಥ ಆರಾಧನೆ ದೇವರಿಗೆ ಮೆಚ್ಚುತ್ತಾನೆ. ಮತ್ತು ಅಂಥ ಆರಾಧನೆ ಮಾಡುವವರ ಅನ್ನಪಾನಗಳನ್ನು ಆಶ್ರಯ ಮಾಡ್ತಾನೆ. ಅಂಥವರಿಗೆ ಯಾವ ವ್ಯಾಧಿ ಉಂಟಾಗದೆ ಮಾಡುತ್ತಾನೆ. ಅಂಥವರಿಗೆ ಗರ್ಭಸ್ರಾವಾಗಲಿ ಬಂದ ಇವತ್ತು ದೇವರನ್ನು ನೀವು ಮೆಚ್ಚುವರಾಗಬೇಕು. ಭಯಭಕ್ತಿ ಅರ್ಥ ದೇವರ ಆಜ್ಞೆಗೆ ವಿಧೇಯರಾಗಬೇಕು. ದೇವರ ಮೊದಲನೇ ಆಜ್ಞೆ ಇದೆ, ದೇವರು ಜೀವಂತವಾದ ದೇವರಾಗಿದೆ. ಆತನ ಆತ್ಮಸ್ವರೂಪ ಯಾವುದೇ ಥರದ ರೂಪವನ್ನು ಆತನಿಗೆ ಕೊಟ್ಟು ಆರಾಧನೆ ಮಾಡಬಾರ್ದು. ಆತನ ಆತ್ಮ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಆರಾಧನೆ ಮಾಡುವುದು ದೇವರನ್ನು ಭಯಭಕ್ತಿ. ಅಂಥ ಆರಾಧನೆ ಮಾಡುವವರಿಗೆ ದೇವರು ಈ ಆಶೀರ್ವಾದ ಕೊಡುತ್ತಾನೆ. ಒಂದು ವೇಳೆ ದೇವರಿಗೆ ಕೊಡುವ ಮಾನವನ್ನು ಇತರ ವಸ್ತುಗಳಿಗೆ ದೇವರು ಪ್ರೀತಿ ಮಾಡಲಿಕ್ಕೆ ಯಾವ ವಸ್ತು ಅಡ್ಡ ಬರ್ತದೆ ಅದುವೇ ಒಂದು ಮೂರ್ತಿಯಾಗಿದೆ. ಕೆಲವರು ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಕೆಲಸ ಅಡ್ಡಿ ಆಗ್ತದೆ. ಕೆಲವರು ಯಾವುದು ನಿಮಗೆ ದೇವ್ರನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಯಾವ ವ್ಯಕ್ತಿ ನಿಮಗೆ ಅಡ್ಡ ಬರ್ತದೋ, ಯಾವ ವಸ್ತು ನಿಮಗೆ ಅಡ್ಡ ಬರ್ತದೋ, ಅಥವಾ ಅದಕ್ಕೆ ದೇವರುಗಳ ಮಾನ ಬೇರೆ ಯಾವ ವಸ್ತುಗೆ ನೀವು ಆಕಾರ ಅದು ವಿಗ್ರಹಾರಾಧನೆ. ಈ ವಿಗ್ರಹಾರಾಧನೆ ನೀವು ಮಾಡುವುದರೆ ದೇವರ ಕೋಪ ಮೇಲೆ ಬರ್ತದೆ. ಅದಕ್ಕೆ ಬದಲಾಗಿ ಎಲ್ಲ ಥರದ ವಿಗ್ರಹಗಳನ್ನು ದೂರ ಮಾಡಿಕೊಂಡು ದೇವರ ಆತ್ಮಸ್ವರೂಪವನ್ನು ಆತ್ಮ ರೀತಿಯಲ್ಲಿ ಸತ್ಯ ತಕ್ಕಾಗೆ ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಮನಸ್ಸಿನಿಂದ, ಸಂಪೂರ್ಣವಾದ ನಿಮ್ಮ ಶಕ್ತಿಯಿಂದ ಅದನ್ನು ಪ್ರೀತಿ ಮಾಡುತ್ತಿರೋ ಅಂಥ ಆರಾಧನೆ, ಭಯಭಕ್ತಿಯಿಂದ ಕೂಡುವ ಆರಾಧನೆ. ಅಂಥ ಆರಾಧನೆ ಮಾಡುವವರ ಅನ್ನಪಾನಗಳ ಆಶ್ರಯ ಮಾಡ್ತಾನೆ. ಅಂಥವ್ರಿಗೆ ಯಾವ ವ್ಯಾಧಿ ಉಂಟು ಮಾಡ್ತಾನೆ. ಅಂಥವರಿಗೆ ಬಂಜತನ ಇರುವುದಿಲ್ಲ. ಸಂಪೂರ್ಣ ಆಶೀರ್ವಾದದಲ್ಲಿ ವಾಗ್ದಾನ ಮಾಡಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ಧರ್ಮೋಪದೇಶಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ 26ರಿಂದ 28ನೇ ವಾಕ್ಯ. ಡಿಟೋನಮಿ ಚಾಪ್ಟರ್ 11 ವರ್ಸ್ 26 to 28 ವರ್ಸ್. ನಿಮಗೆ ಇಲ್ಲಿ ಕೀರ್ತನೆ, ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಲೂ ಅದರ ದೇವರು ಭಯಂಕರನಾಗಿದ್ದಾನೆ. ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಆತನ ಆಶೀರ್ವಾದ ನಿಮಗೆ ಬೇಕಾ? ಆತನ ಕರುಣೆ ನಿಮಗೆ ಬೇಕಾ? ಆತನ ದಯೆ ನಿಮಗೆ ಬೇಕಾ? ಆತ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾ? ಆತ ನಿಮ್ಮನ್ನು ಸಂರಕ್ಷಣೆ ಮಾಡಬೇಕಾ? ಹಾಗಾದರೆ ದೇವರ ವಾಕ್ಯತ್ತದೆ, ದೇವರು ನಿಮ್ಮ ಮುಂದೆ 2 ಮಾರ್ಗಗಳು ಇಟ್ಟಿದ್ದಾನೆ. ಒಂದು ಮಾರ್ಗ ವಿಧೇಯತೆ ಮಾರ್ಗ, ಇನ್ನೊಂದು ಮಾರ್ಗ ಅವಿಧೇಯತೆ ಮಾರ್ಗ. ದೇವರ ವಾಕ್ಯತೆ ಆಕಾಶ ಮತ್ತು ಭೂಮಿಯನ್ನು ದೇವರು ಸಾಕ್ಷಿಗಿಟ್ಟಿದ್ದಾನೆ. ನೀವು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿದ್ದಾರೆ, ದೇವರ ಆಜ್ಞೆಗೆ ವಿಧೇಯರಾಗಿದ್ದಾರೆ. ಈ ಆಕಾಶ ಮತ್ತು ಭೂಮಿ ದೇವರಿಗೆ ಸಾಕ್ಷಿ ಕೊಡುತ್ತದೆ.
ನಿನ್ನ ಮಗನನ್ನು ಆಶೀರ್ವದಿಸು ಎಂಬುದಾಗಿ. ದೇವರ ವಾಕ್ಯ ಅವಿಧರಾದರೆ ಈ ಆಕಾಶ ಭೂಮಿ ನಿಮ್ಮ ಬಗ್ಗೆ ಸಾಕ್ಷಿ ಕೊಡ್ತದೆ, ನೀವು ಅವಿಧರಾಗಿದೆ. ಅದಕ್ಕೆ ಇಲ್ಲಿ ಹೇಳ್ತದೆ, ನಿಮ್ಮ ಮುಂದೆ ಆಶೀರ್ವಾದವನ್ನು ಇಟ್ಟಿದ್ದಾನೆ, ಶಾಪ ಇಟ್ಟಿದೆ. ನಿಮಗೆ ಆಶೀರ್ವಾದ ಬರಬೇಕಾ? ನೀವು ದೇವರ ಪ್ರತಿಯೊಂದು ಆಜ್ಞೆಗೆ ವಿದ್ಯಾನ ದೇವರ ಪ್ರೇರೆ ಅಲ್ಲಿ ನೋಡಲಿಕ್ಕೆ 10 ಆಜ್ಞೆ ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆ ಅನೇಕ ಆಜ್ಞೆಗಳು ಯೇಸು ಕ್ರಿಸ್ತ ಕೊಟ್ಟಿದ್ದಾನೆ. ನಂತರ ಅಪೊಸ್ತಲ ಪೌಲನು ಕೊಟ್ಟಿದ್ದಾನೆ, ಅಪೊಸ್ತಲ ಪೇತ್ರನು ಕೊಟ್ಟಿದ್ದಾನೆ, ಯಾಕೋಬನು ಕೊಟ್ಟಿದ್ದಾನೆ, ಯೂದನ ಪತ್ರಿಕೆಯ ಆಜ್ಞೆಗಳುಂಟು, ಪ್ರಕಟಣೆಯಲ್ಲಿ ಆಜ್ಞೆಗೆ ಅನೇಕ ಆಜ್ಞೆಗಳು ಹೊಸ ಮಕ್ಕಳು. ಈ ಎಲ್ಲ ಆಜ್ಞೆಗೆ ನೀವು ವಿಧರಾಗಿ ನಡೀತಿರು, ಆಗ ಆಶೀರ್ವಾದವು, ಆತನ ಕರುಣೆಯು, ಆತನ ಕೃಪೆಯು, ಆತನ ಪ್ರೇರೆ ನಿಮ್ಮ ಎಲ್ಲ ಪ್ರಾರ್ಥನೆ ಉತ್ತರವು ನಿಮಗೆ ಬರುತ್ತದೆ. ಒಂದು ವೇಳೆ ಯಾವುದೇ ದೇವರ ಆಜ್ಞೆಗೆ ನಾವು ಅವಿಧರಾಗ್ತಾರೋ ಅಲ್ಲಿ ಶಾಪ ಬರ್ತಾ ಆಗಿದೆ. ನಿಮಗೆ ಶಾಪನ ಬಿಡುಗಡೆ ಬರಬೇಕಾ? ಒಂದೇ ಕಂಡೀಷನ್ ಪ್ರೇರೆ, ಯೇಸು ಕ್ರಿಸ್ತನು ಕರ್ತನ ಒಡೆಯನ್ನು ನಂಬುವರಾಗಬೇಕು. ಮತ್ತು ಯೇಸು ಕ್ರಿಸ್ತನು 223 ವರ್ಷದ ಮೊದಲು ಈ ಮೂಲಕ್ಕೆ ಬಂದು ನಿಮ್ಮೆಲ್ಲ ಪಾಪಗಳನ್ನು, ನಿಮ್ಮೆಲ್ಲ ಶಾಪಗಳನ್ನು ಆತನ ಕಲವರಿ ಕ್ರೂಸಿಯಲ್ಲಿ ಒತ್ತುಕೊಂಡಿದ್ದಾನೆ, ನಿಮಗೋಸ್ಕರ ರಕ್ತ ಸುರಿಸಿದ್ದಾನೆ. ಅದು ಜೀವಿತವಿದ್ದನ್ನು ಅದನ್ನು ನಂಬಬೇಕು. ಅದು ಅಂಗೀಕಾರ ಮಾಡುವಾಗ ಆತನು ನಿಮಗೆ ಧರ್ಮಶಾಸ್ತ್ರದಲ್ಲಿರುವ ಎಲ್ಲ ಶಾಪವನ್ನು ಬಿಡುಗಡೆ ಕೊಡ್ತಾನೆ. ಆದರೆ ನೀವು ಬರೀ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು, ಬರೀ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರ ಶಾಪವನ್ನು ಬಿಡುಗಡೆ ಕೊಟ್ಟಿದ್ದಾನೆ ಬಂದ ಅರಿಕೆ ಮಾಡಿಕೊಂಡು ವಿಧೇಯರಾಗದಿದ್ದರೆ ನಿಮಗೆ ಬಿಡುಗಡೆ ಬರೋದಿಲ್ಲ. ವಿಧೇಯತೆ ಅತಿ ಪ್ರಾಮುಖ್ಯವಾಗಿದೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ, ಧರ್ಮಪುಸ್ತಕದ ಪುಸ್ತಕ 30ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಾಕ್ಯ. ಡಿಟೋನಮಿ ಚಾಪ್ಟರ್ 30 19 and 20 ವರ್ಡ್ಸ್. ನಾನು ಜೀವನ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ. ಆತನು ಹೊಂದಿಕೊಂಡೇ ಇರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಮ್, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ಪುನಃ ದೇವರು ಹೇಳ್ತಾರೆ, ಆತನು ಭೂಮಿ ಮತ್ತು ಆಕಾಶವನ್ನು ಸಾಕ್ಷಿಗಿಟ್ಟಿದ್ದಾನೆ. ದೇವರ ವಾಕ್ಯಕ್ಕೆ ವಿಧೇಯರಾಗುವವರಿಗೆ ಆಶೀರ್ವಾದ ಬರಬೇಕು. ದೇವರ ವಾಕ್ಯ ಅವಿಧರೆ ಸಾವಾಗದೆ. ಇವತ್ತು ದೇವರು ಹೇಳ್ತಾನೆ, ನಿಮ್ಮ ಮುಂದೆ ಈ RCB ಈ ಪ್ರತಿ ವೀಕ್ಷಕರು ದೇವರು ಇವತ್ತು ನಿಮಗೆ ಆಶೀರ್ವಾದ ಕೊಡಲಿಕ್ಕೆ ಬಯಸ್ತಾನೆ, ದೀರ್ಘ ಆಯುಷು ಕೊಡಲಿಕ್ಕೆ ಬರುತ್ತಾನೆ, ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರ ಕೊಡಲಿಕ್ಕೆ ಬಯಸ್ತಾನೆ, ಇಲ್ಲ ನಿಮ್ಮ ಕಷ್ಟಗಳಿಂದ ಬಿಡುಗಡೆ ಬಯಸ್ತಾನೆ. ಅನೇಕರು ತಮ್ಮ ಮನಸ್ಸು ಚಿಂತೆಯನ್ನು ಒತ್ತುಕೊಂಡಿದ್ದೀರಿ, ಚಿಂತೆ ಮಾಡಿ ಅನೇಕರು ಕಾಯಿಲೆಯಲ್ಲಿ ಬಿದ್ದೀರಿ. ದೇವರು ಬಿಡುಗಡೆ ಕೊಡುತ್ತಾನೆ. ಒಂದೇ ಕಂಡೀಷನ್ ದೇವರನ್ನು ಭಯಭಕ್ತ ಸೇವಿಸಿ. ಅದು ಅರ್ಥವಾಗಿದೆ. ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಆಗ ಆಶೀರ್ವಾದವು ನಿಮಗೆ 100% ಬಂದೇ ಬರ್ತದೆ. ಆಶೀರ್ವಾದ ಯಾವ ಸೈತಾನನ್ನು ತಡೆಯಲಿಕ್ಕೆ ಆಗುವುದಿಲ್ಲ. ಆ ದೇವರ ಅವಿಧರಾದರೆ ಮಾತ್ರವೇ ಶಾಪವು ಬರ್ತದೆ. ಅದೇ ಶಾಪ ಬ್ರೇಕ್ ಆಗಬೇಕಾ? ಯೇಸು ಕ್ರಿಸ್ತನು ನನ್ನ ಶಾಪ, ನಿಮ್ಮ ಶಾಪಗಳಿಗೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ 2023ನೇ ವರ್ಷದ ಮೊದಲು ಈ ಭೂಲಕ್ಕೆ ಬಂದು ನಿಮ್ಮೆಲ್ಲ ಪಾಪಗಳನ್ನು, ನಿಮ್ಮ ಎಲ್ಲ ಶಾಪಗಳನ್ನು, ನಿಮ್ಮೆಲ್ಲ ಕಷ್ಟಗಳನ್ನು ಕಲವರಿ ಕುರಿತು ಒತ್ತುಕೊಂಡಿದ್ದಾನೆ. ನಿಮಗೋಸ್ಕರ ರಕ್ತ ಸುರಿಸಿದ್ದಾನೆ. ನಿಮಗೆ ಸತ್ತು ಮುಂದೆ ಜೀವಿತ ಎದ್ದಿದ್ದಾನೆ ಎಂಬುದಾಗಿ ದೃಢವಾಗಿ ನಂಬಿಕೆ ಇಡಿ. ಮತ್ತು ಆತನು ನಿಮ್ಮ ಕರ್ತನು ಒಡೆಯನ್ನು ಅಂಗೀಕಾರ ಮಾಡಿರಿ. ಅಂಗೀಕಾರ ಮಾಡಿದ ನಂತರ ಆತನ ವಾಕ್ಯ ವಿಧೇಯರಾಗಿರಿ. ಆಗ ಎಲ್ಲ ಶಾಪಂದರು ಬಿಡುಗಡೆ ಕೊಡುತ್ತಾನೆ ದೇವರನ್ನು ಹೇಳುವನಾಗಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ಯಾವ ಇಬ್ಬರು ಯಜಮಾನರ ಸೇವೆ ಮಾಡಲಿಕ್ಕಾಗೋದು, ಅವನು ಒಬ್ಬನನ್ನು ಹಾಗೆ ಮಾಡಬೇಕು, ಇನ್ನೊಬ್ಬನಿಗೆ ಹೊಂದಿಕೊಳ್ಳಬೇಕು. ಇಬ್ಬರು ಸೇವೆ ಮಾಡಿ ಅವನಿಗೆ ಆಗುವುದಿಲ್ಲ ಎಂದು ಯೇಸು ಕ್ರಿಸ್ತ ಹೇಳ್ತಾನೆ. ಆತನು ಯೇಸು ಕ್ರಿಸ್ತ, ನೀವು ದೇವರನ್ನು ಧನವನ್ನು ಕೂಡ ಸೇವಿಸಬೇಕು. ಇದು ಅರ್ಥ ನೋಡ್ತೇವೆ. ಲೋಕದಲ್ಲಿ ಧನ ಎಂಬ ಈ ದೇವರು ಅನೇಕರಿಗೆ ತುಂಬ ಶ್ರೀಮಂತಿಕೆ ಕೊಡ್ತದೆ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪರ್ಣೆ ಎಂಬ ಉಳ್ಳಿ ಸಿಕ್ಕಿಕೊಳ್ಳುತ್ತಾರೆ ಎಂಬುದಾಗಿ ಅಪೊಸ್ತಲನು. ಯಾಕಂದರೆ ಈ ಲೋಕದಲ್ಲಿ ಐಶ್ವರ್ಯವನ್ನು ಕೊಡುವ ಒಬ್ಬ ದೇವರಿದ್ದಾನೆ. ಈ ದೇವರು ತುಂಬ ಐಶ್ವರ್ಯ ಕೊಡ್ತಾನೆ. ಆದರೆ ದೇವರ ಮಕ್ಕಳು ಐಶ್ವರ್ಯ ಎಂಬ ದೇವರನ್ನು ಆರಾಧನೆ ಮಾಡಿಕೊಂಡು ಯೇಸು ಕ್ರಿಸ್ತನ ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅವರು ದೇವರನ್ನು ಆರಾಧನೆ ಮಾಡುವ ದೇವರೊಬ್ಬನೇ ಆರಾಧನೆ ಅರ್ಥವಾಗಿದ್ದೇವೆ. ಅದಕ್ಕೆ ನಾವು ನೋಡ್ತೇವೆ ಅನೇಕರು ಇವತ್ತು ಆರ್ಥಿಕ ಮುಗ್ಗಟ್ಟಿನಲ್ಲಿ, ಆರ್ಥಿಕ ಕೊರತೆಯಲ್ಲಿ ಆಗ್ತಾ ಹೋಗ್ತಾ ಇದ್ದೇನೆ. ದೇವರ ಆತ್ಮ ತೋರಿಸಿದ್ದಾನೆ. ಇದಕ್ಕೆಲ್ಲ ಕಾರಣ ಈ ಶಾಪದಿಂದ ಬಿಡುಗಡೆ ಆಗಬೇಕಾ? ದೇವರು ನೀವು ಆದಾಯದಿಂದ ದೇವರನ್ನು ಸನ್ಮಾನಿಸಿರಬೇಕು. ಅದಕ್ಕೆ ಯೇಸು ಕ್ರಿಸ್ತನೇ, ನೀವು ದೇವರನ್ನು ಧನವನ್ನು ಕೊಡಿಸಿರೋ ಅಂತ ಅರ್ಥ. ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆಯನ್ನು ಕದ್ದುಕೊಳ್ಳುತ್ತೀರೋ ಅದರ್ಥ ಧನ ಎಂಬ ಆ ದೇವರನ್ನು ನೀವು ಆರಾಧನೆ ಮಾಡುತ್ತೀರಿ. ಆ ದೇವರು ನಿಮಗೆ ಐಶ್ವರ್ಯ ಕೊಡುತ್ತಾನೆ. ಆದರೆ ನಿಜವಾದ ಐಶ್ವರ್ಯ, ನಿಜವಾದ ಸಮಾಧಾನ ನಿಮ್ಗೆ ಕೊಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನೇ, ಯೇಸು ಕ್ರಿಸ್ತ
ಕ್ರಿಸ್ತನನ್ನು ಆರಾಧನೆ ಮಾಡುವವರು ನಿಮ್ಮ ಆದಾಯ ಬಂದ ಇಷ್ಟೇ ನಿಮಗೆ ಸ್ವಲ್ಪ ಸಂಬಳ ಇರ್ಬೋದು, ಜಾಸ್ತಿ ಇರಬಹುದು, ಸಾಲ ಇರ್ಬೋದು, ಅದೇ ಮೊದಲಿನ ಭಾಗ ದೇವರಿಗೆ ಕೊಡುವ ಆಗಬೇಕು. ಅದೇ ಯೇಸು ಕ್ರಿಸ್ತನು ಹೊಸ ಉಡಂಬಡಿಕೆಯಲ್ಲಿ ಕೊಡಿರಿ ಕಡಲ್ಪಡುವುದು, ಜಡ್ ಅಲ್ಲಾಡಿಸಿ ಹೊರಸಲು ಹಾಗೆ ನಿಮ್ಮ ಎಷ್ಟು ನೀವು ದೇವರಿಗೆ ನಿಮ್ಮ ಆದಾಯದಿಂದ ದೇವರಿಗೆ ದಶಮಾಂಶವನ್ನು, ಕಾಣಿಕೆಯನ್ನು, ಪರೋಪಕಾರವನ್ನು, ದಾನ ಧರ್ಮವನ್ನು ಮಾಡಿದರೆ ಅಷ್ಟು ದೇವರು ನಿಮ್ಗೆ ಕೊಡುತ್ತಾನೆ. ಈ ರೀತಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಎಲ್ಲ ಕೊರತೆ, ಎಲ್ಲ ಸಾಲ ಬಿಡುಗಡೆ ಮಾಡ್ತಾನೆ. ಅದಕ್ಕೆ ಬರೀ ದೇವರನ್ನು ಭಯಭೀತ ದೇವರನ್ನು ಎಲ್ಲ ಆಜ್ಞೆಗಳಿಗೆ ವಿಧೇಯ ಆಗಬೇಕು. ಯಾವುದೇ ಆಜ್ಞೆಯನ್ನು ಅವಿಧೇಯ ಆಗಬಾರದು. ಸೈತಾನನು ಕಲ್ಲನ್ನು ಆಗಿದ್ದಾನೆ. ನಾವು ನೋಡ್ತೇವೆ ಅಪೊಸ್ತಲರ 5 ಅನನೀಯ ಸಫೀರ ಬಗ್ಗೆ ನಾವು ನೋಡ್ತೇವೆ. ಅನನೀಯ ಸಫೀರ ನೋಡ್ತೇವೆ. ಹೊಸ ಉಡಂಬಡಿಕೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿ ಅದರಲ್ಲಿ ಬಂದ ಹಣವನ್ನು ದೇವರ ಸೇವಕರಿಗೆ, ದೇವರ ಸೇವೆಗಾಗಿ ಅವರು ತಂದು ಕೊಡುತ್ತಿದ್ದರು. ಅದರಲ್ಲಿ ಅನನೀಯ ಸಫೀರ ಎಂಬವರು ಏನು ಮಾಡಿದರು, ಅವರ ಗಂಡನ ಜೊತೆ ಇಬ್ಬರು ಮಾತಾಡಿಕೊಂಡು ದೇವರಿಗೆ ನಾವು 11 ಭಾಗ ಕೊಡುವುದು ಯಾಕೆ ಎಂಬುದಾಗಿ ಅವರು ತೆಗೆದುಕೊಂಡು ಬಂದರು. ಅದೇ ದೇವರ ಆತ್ಮನು ಪೇತ್ರನ ಮುಖಾಂತರ ಮಾತನಾಡಿದನು. ಆತನು ಕೇಳಿದನು, ನೀವು ದೇವರಿಗೆ ಸುಳ್ಳು ಆಡುತ್ತೀರಿ, ಪವಿತ್ರ ಸುಳ್ಳು ಆಡಿದಿರಿ. ಅಲ್ಲಿ ಅವರು ಒಪ್ಪಿಕೊಳ್ಳಬೇಕು. ಹೌದು, ನಾವು ದೇವರಿಗೆ ಕೊಟ್ಟ ದಶಮಾಂಶವನ್ನು ಕದ್ದುಕೊಂಡು ಅವರು ಅವರು ಕದ್ದು ಇಟ್ಟದು ಅವರಿಗೆ ತಿನ್ನಲಿಕ್ಕೆ ಆಗದೆ ಅವ್ರು ಸತ್ತು ಹೋದರು. ಹಾಗಾದರೆ ಇವತ್ತು ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆಯನ್ನು ಕದ್ದುಕೊಳ್ಳುವುದಾದರೆ ನಿಮ್ಮ ಬಿಸ್ನೆಸ್ನಲ್ಲಿ ನೀವು ಸೋತು ಹೋಗ್ತೀರಿ. ನಿಮ್ಮ ಸಾಲ ಬಿಡಾಗುವುದಿಲ್ಲ, ಆರ್ಥಿಕ ಕೊರತೆ ನಿಗಲು ಪಡೋದಿಲ್ಲ. ಅದಕ್ಕೆ ಧನವನ್ನು ಸೇವಿಸಬೇಡಿ, ಧನದಲ್ಲಿ ದೇವರಿಗಿನ್ನು ಸೇವಿಸಿರಿ. ದೇವರ ದಶಮ ಕಾಣಿಕೆ ಆರಾಧನೆ ಮಾಡಿರಿ. ಆಗ ಅದೇ ದೇವರನ್ನ ಭಯಭಕ್ತಿಯನ್ನು ಆರಾಧಿಸು. ಅಂಥವನ್ನು ದೇವರು ಆಶೀರ್ವಾದ ಮಾಡೇ ಮಾಡ್ತಾನೆ. ಎಂಥ ಮಾರ್ಕೆಟ್ ಬಿದ್ದೋದರೂ ದೇವರ ತನ್ನ ಮಕ್ಕಳಿಗೆ ಕೊರತೆ ಆಗಲಿಕ್ಕೆ ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೊಸ ಅನೇಕ ವಾಗ್ದಾನಗಳು ಹೊಸ ಉಡಂಬಡಿಕೆಯಲ್ಲೂ ಹಳೆಯ ಉಂಟು. ಇದು ನಿಮ್ಮದಾಗಿದೆ ಎಂಬುದಾಗಿ ದೇವರ ಆತ್ಮ ಹೇಳುತ್ತಾ ಇದ್ದಾರೆ. ಇನ್ನೊಂದು ನಾವು ವಾಕ್ಯ ನೋಡ್ತೇವೆ. 1 ತಿಮೋತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 8ರಿಂದ 11 ವಾಕ್ಯ. ನಮಗೆ ಅನ್ನ ವಸ್ತ್ರಗಳಿದ್ರೆ ಸಾಕು, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪರಿಣೆಂಬ ಊರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಇಲ್ಲಿ ಅತಿ ಸ್ಪಷ್ಟ ಹೇಳ್ತಾರೆ, ಇವತ್ತು ಈ ಲೋಕದಲ್ಲಿ ನಿಮಗೆ ಅನ್ನ ಮತ್ತು ವಸ್ತ್ರಗಳಿದ್ದು ಸಾಕು. ಇವತ್ತು ಅನೇಕರು ಅದು ಕೆಲವರಿಗೆ ತಮ್ಮ ಪಿತೃಗಳಿಂದ ಬಂದ ಸ್ವಾಸ್ಥ್ಯವಾಗಿ ಅವರಿಗೆ ಆಸ್ತಿ ಪಾಸ್ತಿ ಬರ್ತದೆ. ಅದೇ ಕೆಲವರಿಗೆ ಬಾಡಿಗೆಯಲ್ಲಿ ಮನೆಯಲ್ಲಿ ಇರ್ತಾರೆ. ಇವತ್ತು ಅನೇಕರು ಬಾಡಿಗೆ ಮನೆ ಇದ್ದಿರ ಚಿಂತೆ ಮಾಡಬೇಡ್ರಿ, ದೇವರ ಪ್ರಾರ್ಥನೆ ಮಾಡಿರಿ. ನಿಮ್ಮ ಸ್ವಂತ ಮನೆಗೋಸ್ಕರ ದೇವರು ಅದು ಕೊಡುವ ತನಕ ನೀವು ಕಾದುಕೊಳ್ಳಬೇಕು. ನಿಮ್ಮ ಸಂಬಳದಲ್ಲಿ ನೀವು ಕೂಡಿಸಿಕೊಳ್ಳಬೇಕು. ಅದು ಅಭಿವೃದ್ಧಿ. ಅದೇ ಅನೇಕರು ಸಾಲ ಮಾಡಿಕೊಂಡು ಮನೆ ಕಟ್ಟುತ್ತಾರೆ. ನಿಮಗೆ ಗೌರ್ಮೆಂಟ್ ಕೆಲಸ ಉಂಟು, ನಿಮಗೆ ಅಷ್ಟು ಸಂಬಳ ಉಂಟು, ನಿಮಗೆ ಪ್ರತಿ ತಿಂಗಳಿಗೆ ಆ ಸಾಲ ಕಂತು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ದೇವರು ನಿಮಗೆ ನಂಬಿಕೊಡ್ತಾನೆ, ನೀವು ಮಾಡಬಹುದು. ಒಂದು ವೇಳೆ ನಿಮಗೆ ಸಾಲ ಮಾಡಿಕೊಂಡು ನಿಮಗೆ ತೀರಿಸಲಿಕ್ಕೆ ಆಗೋದಿಲ್ಲ, ಅಂಥ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಇನ್ಕಮ್ ಇಲ್ಲ ಅಂಥವ್ರು ಎಂದಿಗೂ ಇನ್ನೊಬ್ಬರು ಮನೆ ಕಟ್ಟಿದ್ದಾರೆ, ನಾನು ಸಾಲ ಮಾಡಿ ಈ ರೀತಿ ನೀವು ಮಾಡಿ ಆಯಿಸುವಂತಕ್ಕೆ ಮನಸ್ಸು ಮಾಡುವುದರೆ ನೀವು ಅನೇಕ ರೀತಿಯಲ್ಲಿ ನೀವು ಸಂವರ ನಾಶನ ಬೀಳುತ್ತೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಎಚ್ಚರಿಕೆ ಕೊಡ್ತದೆ. ಯಾಕಂದರೆ ಈ ಲೋಕದಲ್ಲಿ ಯಾವ ಮನುಷ್ಯ ಶಾಶ್ವತವಾಗಿ ನಿಲ್ಲಕ್ಕಿಲ್ಲ. ನಾವು ಪ್ರತಿಯೊಬ್ಬರು ತಾತ್ಕಾಲಿಕವಾಗಿ ಪ್ರಯಾಣಿಕರಾಗಿದ್ದೇವೆ. ಶಾಶ್ವತ ಮನೆ ಪರಲೋಕದಲ್ಲುಂಟು. ಅದಕ್ಕೆ ನಿಮ್ಮ ಸ್ವಂತ ಮನೆಗಳೇ ಇಲ್ಲ, ಚಿಂತೆ ಮಾಡಬೇಡಿ. ಅನ್ನ ವಸ್ತ್ರಗಳಲ್ಲಿ ಸಾಕು ಎಂಬುದು ಅಪೊಸ್ತಲ ಪೌಲ ಹೇಳ್ತಾನೆ. ಇನ್ನೊಂದು ಅರ್ಥವಾಗಿದೆ ಆಯುಷ್ಯವಂತರಾಗುವುದು. ಈ ಲೋಕದ ಅನೇಕ ಬಿಸ್ನೆಸ್ಗಳುಂಟು. ದೇವರಿಗೆ ಮೆಚ್ಚಕ್ಕೆ ಆಗದಿರುವ ಯಾವುದೇ ಬಿಸ್ನೆಸ್ ನೀವು ಮಾಡುವುದಾದರೆ ಅದು ನಿಮಗೆ ಆತ್ಮಿಕ ಜೀವಿತಕ್ಕೆ ಹಾನಿ ತರುತ್ತೆ. ನೀವು ಯಾವ ಬಿಸ್ನೆಸ್ ಮಾಡುತ್ತೀರೋ ಅನೇಕ ರೀತಿಯ ಬಿಸ್ನೆಸ್ಗಳುಂಟು. ಅನೇಕ ರೀತಿಯ ಬೇಗನೆ ನಿಮ್ಮ ಇನ್ಕಮ್ ಜಾಸ್ತಿ ಉಂಟು. ಕೆಲಸ ಮಾಡಬೇಕು, ಬಿಸ್ನೆಸ್ ಮಾಡಬೇಕು. ಅದೇ ಯಾವ ಕೆಲಸ ಮಾಡುತ್ತೀರೋ, ಏನು ಬಿಸ್ನೆಸ್ ಮಾಡುತ್ತೀರೋ ದೇವರ ಹತ್ತಿರ ಕೇಳಬೇಕು. ಪವಿತ್ರಾತ್ಮನೇ, ನಾನು ಮಾಡುವ ಬಿಸ್ನೆಸ್ಸಿನಲ್ಲಿ ನಿನಗೆ ಮಹಿಮೆ ಉಂಟಾಗ್ತದೋ, ನಿನ್ನ ಚಿತ್ತ ಉಂಟು, ನೀವು ಕೇಳಿ ಮಾಡಿರಿ. ದೇವರ ಚಿತ್ತ ಪ್ರಕಾರ ದೇವರಿಗೆ ಮಹಿಮೆ ತರುವ ರೀತಿ ನಿಮ್ಮ ಬಿಸ್ನೆಸ್ ಉಂಟು, ಅದು ನೀತಿಯಲ್ಲಿ ಉಂಟು, ಸತ್ಯದಲ್ಲುಂಟು, ಅಂಥ ಬಿಸ್ನೆಸ್ ಆಶೀರ್ವಾದ ಕೊಡುತ್ತದೆ. ಈ ರೀತಿ ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯವಿಲ್ಲ, ಆರಾಧನೆಗೆ ಸಮಯವಿಲ್ಲ. ಎಲ್ಲ ರೀತಿಯಲ್ಲಿ ಒಂದು ಬೆಳಿಗ್ಗೆ ಸಾಯಂಕಾಲ ತನಕ ನೀವು ತುಂಬ ಬ್ಯುಸಿ. ಈ ರೀತಿ ಇಂಥ ಒಂದು ಬಿಸ್ನೆಸ್ಗಳು ಇಂಥ ರೀತಿ ಒಂದು ಐಶ್ವರ್ಯವಂತರಾಗುವಂಥ ಇಂಥ ಒಂದು ರೀತಿಯ ಸಿಕ್ಕಿಕೊಂಡರೆ ನಿಮ್ಮ ಆತ್ಮಿಕ ಜೀವಿತವನ್ನು ಕಳೆದುಕೊಳ್ಳುತ್ತೀರಿ. ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡು, ಹಣ ಸಂಪಾದನೆ ಮಾಡಿಕೊಂಡು ನಿಮ್ಮ ಆತ್ಮ ನಷ್ಟಪಟ್ಟರೆ ಏನು ಅದಕ್ಕೆ ಅಪ್ಪ ಇಂಥ ಆಸೆಗೆ ಒಳಪಡಬಾರದು. ದೇವರ ವಾಕ್ಯ ಇರ್ತದೆ, ನೀವು ದುಡಿದು ಅದರಲ್ಲಿ ದೇವರಿಗೆ ಸನ್ಮಾನಿಸಿಕೊಂಡು, ದಶಮ ಕಾಣಿಕೆಗಳಲ್ಲಿ ಸನ್ಮಾನಿಸಿಕೊಂಡು ನೀವು ಕೂಡಿಸಿಡಿದರೆ
ಅದು ಅಭಿವೃದ್ಧಿ ಆಗ್ತದೆ, ಅವನಿಗೇನು ಕಡಿಮೆ ಆಗುವುದಿಲ್ಲ. ಆದರೆ ಪ್ರಿಯರೇ, ದೇವರು ಕೊಡುವ ದಶಮಾಂಶವನ್ನು ಕದ್ದಿಟ್ಟುಕೊಂಡು, ದೇವರು ಕೊಡುವ ಪ್ರಾರ್ಥನೆ ಸಮಯವನ್ನು ಕದ್ದಿಟ್ಟುಕೊಂಡು, ಸಭೆಯಾಗಿ ಕೂಡಿ ಬರೋ ಸಮಯ ಕದ್ದಿಟ್ಟುಕೊಂಡು ನೀವು ಐಶ್ವರ್ಯವಂತರಾಗಲಿಕ್ಕೆ ಪ್ರಿಯರೇ ಬೇರೆ ಬೇರೆ ರೀತಿಯಲ್ಲಿ ಮೋಸ ಮಾಡಿ, ವಂಚನೆ ಮಾಡಿ, ಅವಿಧಾನಿಕ ಈ ರೀತಿ ನೀವು ಮಾಡಿಕೊಂಡ್ರೆ ಇಂಥ ಆಸೆಗಳು ನಿಮ್ಮ ಆತ್ಮೀಯ ಜೀವಿತವನ್ನು ಹಾಳು ಮಾಡ್ತದೆ, ಆತ್ಮೀಯ ಜೀವಿತಕ್ಕೆ ಅದು ಹಾನಿ ತರ್ತದೆ. ಅದಕ್ಕೆ ಎಚ್ಚರಿಕೆ ಎಂದು ಅಲ್ಲಿ ಅಪೊಸ್ತಲನು ಹೇಳ್ತಾನೆ. 10ನೇ ವಾಕ್ಯ, ಹಣದ ಆಸೆಯು ಸಕಲ ವಿಧ ಕೆಟ್ಟತನಕ್ಕೆ ಮೂಲವಾಗಿದೆ. ನಾನು ನೋಡ್ತೇವೆ ಪ್ರಿಯರೇ, ಅಲ್ಲಿ ನೋಡಕಲ್ಲಿ ಒಬ್ಬ ಪ್ರವಾದಿ ಇದ್ದನು, ಬಿಲಾಮ್ ಎಂಬ ಪ್ರವಾದಿ ಇದ್ದನು ಪ್ರಿಯರೇ. ಅದನ್ನು ಸುಪ್ರಸಿದ್ಧ ಪ್ರವಾದಿಯಾಗಿದೆ ಪ್ರಿಯರೇ. ಅವನ ಪ್ರವಾದನೆಗೆ ಅಷ್ಟು ಒಂದು ಪವರ್ ಇತ್ತು. ಆದರೆ ಆ ಬಿಲಾಮ್ ಪ್ರವಾದಿಯನ್ನು ಆ ಬಾಲಕನು ಅವನಿಗೆ ಕರೆಯುತ್ತಾನೆ ಇಸ್ರಾಯೇಲ್ ಜನರಿಗೆ ಶಾಪ ಹಾಕಲಿಕ್ಕೆ. ಆಗ ಆತ ಹೇಳ್ತಾನೆ, ನಾನು ನಿನಗೆ ಮನೆ ತುಂಬಷ್ಟು ಬಂಗಾರ ಕೊಡ್ತೇನೆ, ಹಣ ಕೊಡ್ತೇನೆ ಎಂಬುದಾಗಿ ಆತನಿಗೆ ಆಸೆ ತೋರಿಸ್ತೇನೆ. ಆ ಬಿಲಾಮ್ ಎಂಬ ಪ್ರವಾದಿ ಪ್ರಿಯರೇ, ಆ ಹಣದ ಆಸೆಗೋಸ್ಕರವಾಗಿ ಬಂಗಾರಕ್ಕೋಸ್ಕರವಾಗಿ ಅವನು ಸುಳ್ಳು ಬೋಧನೆ ಹೇಳುತ್ತಾನೆ. ಆ ರೀತಿ ಅವನು ತಾನು ಅರ್ಧದಲ್ಲಿ ಅವನು ಸತ್ತು ಹೋಗ್ತಾನೆ, ಅವನ ಸೇವೆ ಬಿದ್ದು ಹೋಗ್ತದೆ ಪ್ರಿಯ, ಅವನು ನಾಶವಾಗ್ತಾನೆ. ಪ್ರಿಯ ಎಂದಿಗೂ ಪ್ರಿಯ ಹಣದ ಆಸೆ, ಹಣ ಒಳ್ಳೆಯದು, ಅದೇ ಕೆಟ್ಟ ರೀತಿಯಲ್ಲಿ ಮೋಸ ಮಾಡಿ, ಸುಳ್ಳು ಹೇಳಿ, ಸುಳ್ಳು ಪ್ರವಾದ ಮಾಡಿ, ಸುಳ್ಳು ಬೋಧನೆ ಮಾಡಿ ಹಣಕ್ಕೆ ಆಸೆ ಪಡಬೇಡ್ರಿ. ಅಂಥ ಆಸೆಯು ಪ್ರಿಯರೇ ಕೆಟ್ಟದ ಮೂಲವಾಗಿದೆ. ಮತ್ತು ಕೆಲವರು ಅದಕ್ಕಾಗಿ ಆತುರಪಟ್ಟು ಅದನ್ನು ಕ್ರಿಸ್ತನ ನಂಬಿಕೆ ಬಿಟ್ಟು ಅಲೆದಾಡಿ ಅನೇಕ ವೇದಗಳು ತಮ್ಮನ್ನು ತೀರಿಸಿಕೊಳ್ಳುತ್ತಾರೆ ಎಂಬುದಾಗಿ ಅಪೊಸ್ತಲನು ಪೌಲನು ಹೇಳುತ್ತಾನೆ. 11ನೇ ವಾಕ್ಯ ಹೇಳ್ತದೆ, ಎಲೇ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಚರಿಚಿತ್ತ, ಸಾತ್ವಿಕತೆ ಇವುಗಳನ್ನು ಸಂಪಾದಿಸಕ್ಕೆ ಪ್ರಯಾಸಪಡಿ. ಈ ರೀತಿ ಪ್ರಿಯ ದೇವರ ಮಕ್ಕಳಾದ ಪ್ರಿಯ ಈ ಕೆಟ್ಟತನಕ್ಕೆ ಪ್ರಿಯ ಲೋಕದ ಆಸೆಗೆ ಗುಲಾಮ ಆಗದೆ ದೇವರನ್ನ ಭಯಭಕ್ತಿಯಿಂದ ಸೇವಿಸುತ್ತೀರೋ ದೇವರ ಆಶೀರ್ವಾದ ನಿಮಗೆ ಬರುತ್ತದೆ ಎಂಬುದಾಗಿ ಆ ಕೀರ್ತನೆ ನಾವು ನೋಡ್ತೇವೆ. ಇನ್ನೊಂದು ಸಂಗತಿ ನೋಡ್ತೇವೆ, ಅಲ್ಲಿ ಆತನ ಮಗನಿಗೆ ಮುದ್ದಿಡಬೇಕು. ಅದರ ಅರ್ಥ ನೋಡ್ಬಿಟ್ರೆ ಯೋಹನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಮತ್ತು 23ನೇ ವಾಕ್ಯ. ಜಾನ್ ಗಾಸ್ಪಲ್ 14 verse 15 and 23 verse. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುವಿರಿ. ಬರೇ ಯೇಸು ಕ್ರಿಸ್ತನಿಗೆ ಮುದ್ದಿಡುವುದೇ ಅರ್ಥವಾದೆ. ಆತನ ಆಜ್ಞೆಗಳು ಕೈಕೊಂಡು ನಡೆಯುವುದು, ಆತನಿಗೆ ಮುದ್ದಿಡುವುದು. ಅಂಥವರ ಮೇಲೆ ದೇವರ ಆಶೀರ್ವಾದ ಬರ್ತದೆ. ಇಲ್ಲವಾದರೆ ಕೋಪ ಬರ್ತದೆ ಎಂಬುದರಲ್ಲಿ ಕೀರ್ತಿ ಹೇಳ್ತದೆ. 23 ನೋಡ್ತೇವೆ, ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ಳಿಯು. ಇಲ್ಲಿ ಯೇಸು ಕ್ರಿಸ್ತನೇ, ಯಾರು ತಂದೆಯನ್ನು ಪ್ರೀತಿಸ್ತಾರೋ, ತಂದೆ ಕೊಟ್ಟ ಆಜ್ಞೆಯನ್ನು ಕೈಕೊಂಡು ನಡೀತಾರೋ ಅವನನ್ನು ಯೇಸು ಕ್ರಿಸ್ತನು ಪ್ರೀತಿ ಮಾಡ್ತಾನೆ, ತಂದೆ ಪ್ರೀತಿ ಮಾಡ್ತಾನೆ. ತಂದೆ, ಮಗ, ಪವಿತ್ರ ತ್ರೈಕ ದೇವರು ಅವನ ಆತ್ಮದಲ್ಲಿ ಅವನ ಸಂಗಡ ಬಿಡಾರ ಮಾಡುತ್ತವೆ. ಇದು ಆಗಿದೆ ಯೇಸು ಕ್ರಿಸ್ತನಿಗೆ ಮುದ್ದಿಡುವುದು. ಅದಾರ್ಥ ಯೇಸು ಕ್ರಿಸ್ತ ಕೊಟ್ಟ ಆಜ್ಞೆಯನ್ನು ಕೈಕೊಂಡು ನಡೆಯುವುದು. ಆ ಕೈಕೊಂಡು ನಡೆಯುವವರಿಗೆ ಆತನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ 15ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯದಲ್ಲಿ ನೋಡ್ತೇವೆ. ಪ್ರಿಯರೇ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡು ಮೇರೆಗೆ ನಿನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿರುವಾಗ ಸಹ ಆತನು ತನ್ನ ತಂದೆಯನ್ನು ಪ್ರೀತಿ ಮಾಡಿದನು. ತನ್ನ ತಂದೆ ಕೊಟ್ಟ ಎಲ್ಲ ಆಜ್ಞೆ ಕೈಕೊಂಡು ನಡೆದು ತಂದೆಯ ಪ್ರೀತಿಯಲ್ಲಿಗೊಂಡು. ಅದೇ ಯೇಸು ಕ್ರಿಸ್ತನೇ, ನೀವು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆ ಕೈಗೊಂಡ್ರೆ ನನ್ನ ಪ್ರೀತಿಯಲ್ಲಿಗೊಳ್ಳುವಿರಿ. ಹಾಗಾದರೆ ಯೇಸು ಕ್ರಿಸ್ತನಿಗೆ ಮುದ್ದಿಡುವುದು ಎಂದರ್ಥ. ಪ್ರಿಯ, ನಿಜವಾದ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ನಿಜವಾದ ಮುದ್ದು ಕೊಡುವುದು. ಅದು ಅರ್ಥವಾಗಿದೆ. ಆತನ ಪ್ರೀತಿಸುವ ನಾವು ಹೇಳ್ತೇವೆ, ಇಸ್ಕರಿಯೋತ ಯೂದನು ಯೇಸು ಮುದ್ದು ಕೊಟ್ಟನು. ಯಾಕೆಂದರೆ 30 ನನಗೆ ಮಾರಿ ಬಿಟ್ಟು ಅದು ಅಲ್ಲ ಪ್ರಿಯರೇ, ಯೇಸು ಮುದ್ದು ಇಡುವುದು ಅದು ಅರ್ಥವಾಗಿದೆ. ಯಾಕೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು. ಆಗ ಆತನ ಪ್ರೀತಿಯು, ಆತನ ಕರುಣೆಯು, ಆತನ ದಯೆಯು, ಆತನ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಆತನ ಪ್ರತಿ ಗಳಿಗೆ ಯುಗದ ಸಮಾಪ್ತಿಯು ಆತನ ನಿಮ್ಮ ಸಂಗಡಿರ್ತಾನೆ. ಆತನ ಹೇಳ್ತಾನೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆಯುವುದಿಲ್ಲ ಹೇಳ್ತಾನೆ. ತಂದೆ ತಾಯಿಗಳು ನಿಮ್ಮನ್ನು ತೊರೆದುಬಿಟ್ಟರೇನು, ಅದು ನಾನು ತೊರೆಯುವುದಿಲ್ಲ ಹೇಳ್ತಾನೆ. ನಾನು ನಿಮಗೆ ಸಹ ಈ ರೀತಿ ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದುಕೊಂಡು 20 ಗಂಟೆ ನಿಮ್ಮನ್ನು ಸಂತೈಸ್ತಾನೆ, ನಿಮ್ಮ ಹತ್ರ ಮಾತನಾಡ್ತಾನೆ, ನಿಮ್ಮೊಟ್ಟಿಗೆ ಇರ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಪ್ರಾಂತ ಕಿವಿ ಕೊಡ್ತಾನೆ. ಇದು ಈ ರೀತಿ ಅರ್ಥವಾಗಿದೆ ಆತನಿಗೆ ಮುದ್ದಿಡುವುದು. ಇನ್ನು ಬರ್ತದೆ, ಇಲ್ಲವಾದರೆ ಆತನ ಕೋಪ ಬರ್ತದೆ. ಅದರ ಬಗ್ಗೆ ನಾವು ನೋಡೋ ಪ್ರೇರೆ 1ನೇ ಕೊರಿಂಥ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. 1 Corinthians 16 verse 22. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ಕರ್ತನ ಬರ ಅಲ್ಲಿ ಅತಿ ಸ್ಪಷ್ಟ, ಯಾರಾದರೂ ಕರ್ತನನ್ನು ಹೃದಯಪೂರ್ವಕ ಪ್ರೀತಿ ಮಾಡುವುದಿಲ್ಲೋ ಅವನ ಮೇಲೆ ಶಾಪ ಬರುತ್ತದೆ. ಧರ್ಮಸ್ಕಂಡ 28
15ನೇ ವಾಕ್ಯದಿಂದ ಶಾಪ ಅಲ್ಲಿ ವಿವರಿಸಬೇಡಿ. ಯಾರು ಯೇಸು ಕ್ರಿಸ್ತನನ್ನು ಹೃದಯಪೂರ್ವಕವಾಗಿ ಆತನ ಆಜ್ಞೆಯನ್ನು ಕೈಕೊಂಡು ನಡೆದಿಲ್ಲವೋ, ಆತನ ಕಪಟವಾಗಿ ಇಷ್ಟರಿಯುತ್ತ ಕಪಟ ಮುದ್ದಿಡ್ತಾರೋ ಅವರ ಮೇಲೆ ಶಾಪ ಬರ್ತದೆ. ಅದು ಯಾರು ಯೇಸು ಕ್ರಿಸ್ತನು ಹೃದಯಪೂರ್ವಕವಾಗಿ ಆತನಿಗೆ ಮುದ್ದಿಡುವುದು ಅಲ್ಲ, ಆತನ ಆಜ್ಞೆ ಅವರ ಮೇಲೆ ಆಶೀರ್ವಾದ ಬರ್ತದೆ ಎಂಬುದಾಗಿ ನಾವು ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ. ಇನ್ನೊಂದು ವಾಕ್ಯ ನೋಡೋಪ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣುಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತೆ ಮೇಲೆಯೂ ದೇವರ ಕೋಪ ಪರಲೋಕದಿಂದ ತೋರಿ ಬರ್ತದೆ. ಇಲ್ಲದೆ ನೀವು ಪಾಪವನ್ನು ಮಾಡಿಕೊಂಡು ದೇವರ ವಾಕ್ಯ ಅವಿಧೇಯರಾಗುವುದರೆ ದೇವರ ಕೋಪವು ಬರ್ತದೆ. ಆಗದೆ ಇವತ್ತು ಆ ಕೀರ್ತನೆಗಳ್ತಾನೆ ದೇವರನ್ನು ಭಯಭಕ್ತಿಯನ್ನು ಸೇವಿಸುವುದು ಅದು ಅರ್ಥವಾಗಿದೆ. ಆಜ್ಞೆ ಕೈಕೊಂಡು ನಡೆಯುವುದಾಗಿದೆ. ಆತನ ಮುದ್ದುಡಿಯಿಂದ ಅರ್ಥ ಆಗಿದೆ. ಯೇಸು ಕ್ರಿಸ್ತನ ಆಜ್ಞೆ ಕೈಕೊಂಡು ನಡೆಯುವುದಾಗಿದೆ. ಇಲ್ಲವಾದ್ದರಿಂದಲೇ ನೀವು ಆತನ ಆಜ್ಞೆ ಅವಿಧೇಯರಾಗ್ತಿರೋ ಆತನ ಕೋಪ ಬರ್ತಾ ಆಗಿದೆ. ಈ 3 ಸಂಗತಿಗಳು ನಿಮ್ಮ ಕೈಕೊಂಡು ಆತ ಭಯಭಕ್ತಿ ಸೇವಿಸಿರಿ, ಆಗ ದೇವರ ಮೇಲೆ ಆಶೀರ್ವಾದ ಮಾಡುತ್ತಾನೆ. ಯೇಸು ಕ್ರಿಸ್ತನು ಆತನ ಪ್ರೀತಿಯಿಂದ ನಿಮ್ಮನ್ನು ಕಾಪಾಡುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಿಂದ ಸ್ತೋತ್ರವನ್ನು ಕೊಂಡಾಡ್ತೇವೆ. ನಾವು ಈ ಸಂದೇಶದ ಮುಖಾಂತರ ನಿಮ್ಮ ಮಕ್ಕಳನ್ನು ಮಾತನಾಡಿದಿ, ನಿನ್ನನ್ನು ಭಯಭಕ್ತಿಯಿಂದ ಹೇಗೆ ಸೇವಿಸುವುದು, ನಿನಗೆ ನಿಜವಾಗಿ ಮುದ್ದಿಡುವುದು ಏನು ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರ ಮಾತದ ಪ್ರಕಾರ ಇಲ್ಲಿನ ವೀಕ್ಷಕರಿಗೆ ಅವರು ನಿಜವಾದ ಹೃದಯದಿಂದ ನಿನ್ನ ಭಯಭಕ್ತಿಯಿಂದ ಅವರು ಸೇವಿಸುವಂತೆ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮುದ್ದಿಡುವಂತೆ ನಿನ್ನ ಕೃಪೆ ಕೊಟ್ಟು ಎಲ್ಲ ಕಷ್ಟ, ಎಲ್ಲ ಶಾಪ, ಎಲ್ಲ ರೋಗ, ಬಡತನ, ಸಾಲಿನಿಂದ ಬಿಡುಗಡೆ ಕೊಡಬೇಕೆಂದು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.